ಅದ್ದೂರಿಯಾಗಿ ಜರುಗಿದ ಪಂಡಿತ್ ಪಂಚಾಕ್ಷರಿ ಗವಾಯಿಗಳವರ ಪುಣ್ಯಸ್ಮರಣೆಯ 44ನೇ ವರ್ಷದ ಸಂಗೀತ ಸಮ್ಮೇಳನ ಸಂಸ್ಥೆಗೆ ಕಟ್ಟಡದ ನಿವೇಶನ ನೀಡುವ ಭರವಸೆ ಎನ್ಎಸ್ ಬೋಸರಾಜ್ 45ನೇ ವರ್ಷದ ಸಂಗೀತ ಸಮ್ಮೇಳನ ನೂತನ ಕಟ್ಟಡದಲ್ಲಿ ಜರುಗಲಿ ಉಭಯ ಶ್ರೀಗಳ ಶುಭಾಶೀರ್ವಾದ. ನಗರದ ಬೃಹಸ್ಪತಿವಾರಪೇಟೆಯ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಹತ್ತಿರವಿರುವ ಗಣದಿನ್ನಿ ಕಲ್ಯಾಣ ಮಂಟಪದಲ್ಲಿ ಪಂಡಿತ್ ಪಂಚಾಕ್ಷರಿ ಗವಾಯಿಗಳವರ ಸಂಸ್ಥೆಯ ರಾಯಚೂರು ವತಿಯಿಂದ ಪರಮ ಪೂಜ್ಯ ಶ್ರೀ ಲಿಂಗೈಕ್ಯ ಪಂಡಿತ್ ಪಂಚಾಕ್ಷರಿ ಗವಾಯಿಗಳವರ 44ನೇ ವರ್ಷದ ಪುಣ್ಯಸ್ಮರಣೆಯ ಅಂಗವಾಗಿ ಸಂಗೀತ ಸಮ್ಮೇಳನವನ್ನು ಕಿಲ್ಲೆ ಬೃಹನ್ಮಠದ ಪೂಜ್ಯ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಸೋಮವಾರಪೇಟೆ ಹಿರೇಮಠದ ಪೂಜ್ಯ ಶ್ರೀ ಅಭಿನವ ರಾಯಚೂರು ವೀರಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಚಾಲನೆ ನೀಡಿದ ಮಾತನಾಡಿದ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜರವರು ಈ ಸಂಸ್ಥೆಯವರು ಕಳೆದ 44 ವರ್ಷಗಳಿಂದ ಸಂಗೀತ ಸಮ್ಮೇಳನವನ್ನು ನಡೆಸಿಕೊಂಡು ಬರುತ್ತಿರುವುದು ತುಂಬಾ ಶ್ಲಾಘನೀಯವಾದುದು. ಸಂಸ್ಥೆಯ ಬಹುದಿನಗಳ ಬೇಡಿಕೆ ಇವರ ಸಂಸ್ಥೆಗೆ ಒಂದು ನಿವೇಶನದ ಕಟ್ಟಡ ಬೇಕಾಗಿದೆ ಎಂದು ಮನವಿ ಇದೆ. ಈ ವೇದಿಕೆಯಲ್ಲಿ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಮತ್ತು ಹಿರಿಯ ನಗರಸಭೆ ಸದಸ್ಯರಾದ ಜಯಣ್ಣನವರು ಇದ್ದಾರೆ. ಸಂಸ್ಥೆಯವರ ಗುರುತಿಸಿದ ನಿವೇಶನವನ್ನು ನೀಡಲು ಆದೇಶಿಸುತ್ತೇನೆ ಎಂದು ಹೇಳಿದರು. ಅದಕ್ಕೆ ಬೇಕಾದ ಅನುದಾನವನ್ನು ನೀಡುವುದಾಗಿ ಹೇಳಿದರು. ನಂತರ ಶಾಸಕರು ಮಾತನಾಡಿ ಹಿರಿಯ ಸದಸ್ಯರಾದ ಜಯಣ್ಣನವರು ಈ ಸಂಸ್ಥೆಯವರು ಈಗಾಗಲೇ ನಿವೇಶನವನ್ನು ಗುರುತಿಸಿದ್ದಾರೆ. ಕಾನೂನು ಪ್ರಕಾರ ಅದೇನಿದೆ ಅದನ್ನ ಜಯಣ್ಣನವರು ಗಮನಿಸಿ ಅವರಿಗೆ ಆದೇಶಿಸಬಹುದು ಎಂದು ಹೇಳುತ್ತಾ, ಯಾವುದಾದರೂ ಮನೋರಂಜನಾ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಕಿಕ್ಕಿರಿದು ಆಗಮಿಸುತ್ತಾರೆ. ಆದರೆ ಇಂತಹ ಮಹಾಶರಣರಾದ ಇಡೀ ಸಂಗೀತ ಲೋಕಕ್ಕೆ ಕಣ್ಣಾದವರು ಇಂಥವರ ಕಾರ್ಯಕ್ರಮಕ್ಕೆ ಬೆರಳೆಣಿಕೆಯಷ್ಟು ಜನ ಆಗಮಿಸಿದ್ದು ವಿಷಾದನೀಯ. ನಮ್ಮ ಮಕ್ಕಳಲ್ಲಿ ನಾಡಿನ ಸಂಸ್ಕೃತಿ ಸಂಪ್ರದಾಯ ಸಂಗೀತದ ಬಗ್ಗೆ ಅರಿವು ಮೂಡಿಸಿ ಇಂಥ ಕಾರ್ಯಕ್ರಮಗಳಲ್ಲಿ ಕುಟುಂಬ ಸಹಿತರಾಗಿ ಕರೆ ತಂದಾಗ ಮಾತ್ರ ನಮ್ಮ ಕಲಾವಿದರಿಗೂ ಪ್ರೋತ್ಸಾಹಿಸಿದಂತಾಗುತ್ತದೆ ಎಂದು ಹೇಳಿದರು. ನಂತರ ನಗರಸಭೆಯ ಹಿರಿಯ ಸದಸ್ಯರಾದ ಜಯಣ್ಣನವರು ಮಾತನಾಡಿ, ಸಂಸ್ಥೆಯವರು ಗುರುತಿಸಿದ ನಿವೇಶನವನ್ನು ಸಚಿವರು ಮತ್ತು ಶಾಸಕರ ಆದೇಶದಂತೆ ಅವರಿಗೆ ಕಾನೂನು ಪ್ರಕಾರ ಅದೇನಿದೆ ಅದನ್ನು ಕಾರ್ಯನಿರ್ವಹಿಸಿ ಕೊಡುವುದಾಗಿ ಹೇಳಿದರು. ಗದಗಿನಲ್ಲಿ ಇರ್ತಕ್ಕಂಥ ಅಜ್ಜವರ ಆಶ್ರಮದಂತಹ ಒಂದು ಮಾದರಿಯ ಒಂದು ಆಶ್ರಮವಾಗಲಿ ಅಥವಾ ವಿದ್ಯಾಲಯವಾಗಲಿ ಇಲ್ಲಿ ಬೇಕು, ಇಲ್ಲಿ ಅವಶ್ಯಕತೆ ಇದೆ. ಆದ್ದರಿಂದ ಒಂದು ವೇಳೆ ಈ ಎಲ್ಲ ಗಣ್ಯಮಾನ್ಯರು ಒಂದು ವೇಳೆ ನಮಗೆ ಅದೇ ಜಾಗ ಕೊಟ್ಟು ಒಂದಿಷ್ಟು ನಮಗೇನೋ ಒಂದು ಪುಟ್ಟದಾದಂಥ ನೆರಳು ಕೊಟ್ಟರೆ, ಸಂಗೀತ ಪ್ರೇಮಿಗಳೆಲ್ಲ ತಮ್ಮದೇ ಆದಂಥ ಪ್ರಾಮಾಣಿಕ ಪ್ರಯತ್ನದ ಮುಖಾಂತರ ಪ್ರತಿ ವರ್ಷ ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಅವರು ಸ್ಮರಿಸಿಕೊಂಡು ಇಲ್ಲಿ ಸಹಿತ ಅನೇಕ ಅಂಧ ಮಕ್ಕಳಿಗೆ ಅವಕಾಶ ಕಲ್ಪಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾಯಿದ್ರೆ, ಆ ದಿಶೆಯಲ್ಲಿ ತಾವು ರಾಯಚೂರಿನಲ್ಲಿ ಸಹಿತ ಒಂದು ಬಿಲ್ಡಿಂಗ್ ಕಟ್ಸ್ಕೊಳ್ಳಿಕ್ಕೆ ಸೈಟ್ ಬೇಕಾದರೆ ಸನ್ಮಾನ್ಯ ಶಾಸಕರು ಸಹಿತ ಇಲ್ಲಿದ್ದಾರೆ. ಅವರ ಪ್ರಯತ್ನದಿಂದ ನಾವು ಸಹಿತ ಅವ್ರ ಜೊತೆಲಿ ಇರ್ತೀವಿ. ಒಂದು ಸೈಟ್ ಕೊಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ಜಯಣ್ಣ ಎಲ್ಲರೂ ಇರ್ತಾರೆ, ಎಲ್ಲರೂ ಕೂಡಿ ಮಾಡ್ತೀವಿ. ಇದೇನು ಎಲ್ಲರೂ ಬೇಕು ನೋಡಿದ್ದಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನಕ್ಕೆ ಸಹಿತ ಶಾಸಕರು, ನಾವು ಲೋಕಸಭಾ ಸದಸ್ಯರು ಎಲ್ಲರೂ ಕೂಡಿ ಸಹಕಾರದಿಂದ ಆದಷ್ಟು ತೀವ್ರದಲ್ಲಿ ಮಾಡ್ತಾಯಿದ್ವಿ. ಇವತ್ತು ನಮ್ಮ ಸೂಗರೇಶ್ ಅಣ್ಣವರು ಭಾಳ ದಿನಗಳಿಂದ ಬಹುಶಃ ಕಾರ್ಯಕ್ರಮ ಪ್ರತಿ ವರ್ಷ ತಪ್ಪದಂತೆ ಮಾಡ್ತಾ ಇದ್ದಾರೆ. ನೋಡ್ರಿ, ಇಂಥ ಮಹಾನ್ ನಾಯಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮತ್ತು ರಾಯಚೂರಿನ ಎಲ್ಲ ಸಂಗೀತ ಬಳಗದವರು ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ನಮ್ಮ ಜನರ ಬೆಂಬಲ ಎಷ್ಟಿದೆ ಅಂಥೇಳಿ ನಮ್ಮ ಕಣ್ಣು ಮುಂದೆನೇ ಇದೆ. ಯಾವಾಗ ಬದಲಾವಣೆ ಆಗ್ತದ ಸಮಾಜ ದೇವರಿಗೆ ಗೊತ್ತು. ಆದರೆ ಆದಷ್ಟು ಬೇಗ ಬದಲಾವಣೆ ಆದರೆ ನಾವೆಲ್ಲರೂ ನಮ್ಮ ಮಕ್ಕಳು ಸುರಕ್ಷಿತವಾಗಿರ್ತಾರೆ ಅಂತೇಳಿ ನಾನು ಭಾವಿಸ್ತೀನಿ. ಈಗ ಸಾಹೇಬ್ರು ಹೇಳಿದ್ದಾರೆ, ಸಾಹೇಬ್ರು ಗ್ರೀನ್ ಸಿಗ್ನಲ್ ಕೊಟ್ಟಾರ. ನಾವು ಸಾಹೇಬ್ರು ಏನು ಒಪ್ಪಿಗೆ ಸೂಚಿಸ್ಯಾರ ನಾವು ಅನುಮೋದಿಸ್ವಿ. ನಾವು ಇವತ್ತು ತಮಗೆ ವಿನಂತಿ ಮಾಡ್ತೇವೆ, ಒಂದೆರಡು ಮಾತು ವೇದಿಕೆನಾಗೆ ಹೇಳಿಬಿಡ್ರಿ. ಆಯ್ತಪ್ಪ, ನಿಮಗೇನು ಸೈಟ್ ನೋಡಿರಲ್ಲ ಅದನ್ನು ಮಾಡಿಸ್ರಿ, ನೀವೊಂದು ಒಳ್ಳೆ ಸಂಸ್ಥೆ ಕಟ್ಟ್ರಿ, ಸಂಸ್ಥೆಗೆ ಬೆನ್ನೆಲುಬಾಗಿ ಮಂತ್ರಿ ಸಾಹೇಬ್ರು ಇರ್ತಾರೆ, ನಾವಿರ್ತೀವಿ, ಎಲ್ಲರೂ ಇರ್ತೀವಿ ಅಂಥೇಳಿ ತಾವು ಆಶ್ವಾಸನೆ ಕೊಟ್ಟರೆ ಬಹುಶಃ ಇದಕ್ಕಿಂತ ದೊಡ್ಡ ಕೊಡುಗೆ ಈ ಸಂಸ್ಥೆಗೆ ಯಾರೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅನ್ಸ್ತದೆ ನಾನು. ಆ ಪರಂಪರೆಯ ನೆಲೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಕಾರ್ಯಕ್ರಮ ಮಾಡ್ತೇವೆ ಅನ್ನೋಂಥೇಳಿ ನಾನು ಕೂಡ ಸ್ಮರಿಸ್ತಾ, ಈಗಾಗಲೇ ಮಾನ್ಯ ಸಚಿವರು ಮತ್ತು ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಹೇಳಿದಂಗೆ ಈ ಸಂಘದವರು ಸಾಕಷ್ಟು ಸಲ ನನ್ನ ಜೊತೆಯಲ್ಲಿ ಮಾತಾಡಿದ್ದಾರೆ, ಮತ್ತು ಸಚಿವರ ಜೊತೆಯಲ್ಲಿ ಕೂಡ ಪ್ರಸ್ತಾಪಿಸಿದ್ದಾರೆ. ಶಿವರಾಜ್ ಪಾಟೀಲ್ ಅವರು ಈಗಾಗಲೇ ನನಗೆ 2 ಸಲ ಹೇಳಿದ್ದಾರೆ. ನಾವೆಲ್ಲರೂ ಸೇರಿ ಖಂಡಿತವಾಗಿ ಅವರು ಎಲ್ಲಿ ಕೇಳ್ತಾರೆ ಅವರ ಆಯ್ಕೆಗಳನ್ನು ನೋಡಿಕೊಂಡು ಆ ಜಾಗದ ವ್ಯವಸ್ಥೆಯಲ್ಲಿ ಏನು ಮಂಜೂರಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಏನು ಪ್ರಯತ್ನಗಳನ್ನು ಮಾಡಬೇಕು ಅದನ್ನು ಮಾನ್ಯ ಸಚಿವರು ಮತ್ತು ಶಿವರಾಜ್ ಪಾಟೀಲ್ ಅವರ ನಾಯಕತ್ವದಲ್ಲಿ
ನಗರಸಭೆ ಅವ್ರ ಜೊತೆಯಲ್ಲಿದ್ದು ನಾನು ಅದನ್ನು ಕ್ರಿಯಾತ್ಮಕವಾಗಿ ಪಾಲ್ಗೊಂಡು ಆ ಕೆಲಸವನ್ನು ನೆರವೇರಿಸಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿ ವಿಶೇಷ ಆಹ್ವಾನಿತ ಕಲಾವಿದರಾದ ಪಂಡಿತ್ ನಿಷಾದ್ ಭಾಕರೆ ಮುಂಬೈ, ಪಂಡಿತ್ ಅರಣ್ಯ ಕುಮಾರ್ ಹೈದರಾಬಾದ್, ಪಂಡಿತ್ ಸಚಿನ್ ಹಂಪೆ ಮೈಸೂರು, ಪಂಡಿತ್ ಭೀಮಾಶಂಕರ್ ಬಿದನೂರ್, ಕುಮಾರಿ ಪಂಚಮಿ ಬಿದನೂರ್ ಮೈಸೂರು ಇವರು ತಮ್ಮ ಸಂಗೀತವನ್ನು ಪ್ರಸ್ತುತಪಡಿಸಿದರು. ನಂತರ ಸ್ಥಳೀಯ ಕಲಾವಿದರಾದ ಸಂಸ್ಥೆಯ ಗೌರವಾಧ್ಯಕ್ಷರಾದ ಡಾಕ್ಟರ್ ಪಂಡಿತ್ ನರಸೂಲ್ ವಡವಾಟಿಜಿ, ಸಂಸ್ಥೆಯ ಅಧ್ಯಕ್ಷರಾದ ಪಂಡಿತ್ ಸುಗೇಶ್ ಅಸ್ಕಿಹಾಳ್, ವೆಂಕಟೇಶ್ ಹಾಲ್ಕೋರ್, ಇಬ್ರಾಹಿಂಜಿ, ವಿರೂಪಾಕ್ಷಯ್ಯ ಸ್ವಾಮಿ ವಂದಾಲಿ, ಲಕ್ಷ್ಮೀರೆಡ್ಡಿ ವಸೂರ್, ಚಿದಾನಂದ ನೂಲಿ, ಆಂಜನೇಯ ಇಡುಪನೂರ್, ರಾಘವೇಂದ್ರ ಆಶಾಪುರ್, ಶ್ರೀನಿವಾಸ ಆಶಾಪುರ್ ಹಾಗೂ ಇನ್ನಿತರರು ಸಂಗೀತವನ್ನು ಪ್ರಸ್ತುತಪಡಿಸಿದರು. ಈ ಸಂದರ್ಭದಲ್ಲಿ ಸುಗುರಯ್ಯ ಸ್ವಾಮಿ ವಸೂರ್, ಮಾಂತಯ್ಯ ಸ್ವಾಮಿ ನಾಲ್ವಾರ್, ಸಿದ್ದಯ್ಯ ಸ್ವಾಮಿ ಕವಿತಾಳ್, ಗೋವಿಂದ ರೆಡ್ಡಿ ಸರ್ಜಾಪುರ್, ಬಸವರಾಜ್ ಕೊದ್ದೊಡ್ಡಿ, ಈರಣ್ಣ ಜಾಲಿಬೆಂಚಿ, ಉದಯ್ ಕುಮಾರ್ ದಿನ್ನಿ, ಸುಧಾಕರ್ ಅಸ್ಕ್ಯಾಳ್, ಮೃತ್ಯುಂಜಯ ಸ್ವಾಮಿ, ಚಿನ್ನಯ್ಯ ಸ್ವಾಮಿ, ಮೋಹನ್ ವೆಂಕಟಾಪುರ್, ಎಎಸ್ ರಘುಕುಮಾರ್, ಕೊಪ್ರೇಶ್ ದೇಸಾಯಿ, ಸೇತು ಮಾಧವ್, ಬ್ರಹ್ಮೇಂದ್ರ, ಮಹಾಲಕ್ಷ್ಮಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.